ಸೊ 2026 ನಂಬರ್ 6ಗೆ ಹೇಗಿರುತ್ತೆ? ನಂಬರ್ 6 ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅವ್ರಿಗೆ. ಹ್ಮ್. ಯಾಕಂದ್ರೆ ಅವ್ರು ಅನ್ಕೊಂಡಿದ್ ಥರ ಎಲ್ಲ ಕೆಲಸ ಮಾಡಕ್ಕಾಗಲ್ಲ. ಹ್ಮ್. ನಂಬರ್ 2 ಕೆಲಸ ಮಾಡೋರು ಜಾಸ್ತಿ ಇವ್ರು. ಸೊ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋರು. ಬಟ್ ಸ್ಟಿಲ್ ಅದನ್ನ ರೂಲ್ಸ್ ಪ್ರಕಾರ ಮಾಡ್ಬೇಕಾಗಿರಲ್ಲ. ಕೆಲಸ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ರೂಲ್ಸ್ ಪ್ರಕಾರನೇ ಮಾಡ್ಬೇಕಾ? ಇಲ್ಲ. ಹ್ಮ್. ಆ ರೀತಿ ಯೋಚನೆ ಮಾಡುವಂಥವ್ರು ಇವರು. ಹಾಗಾಗಿ ನಂಬರ್ 1 ಅಂತ ಬಂದಾಗ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ತುಂಬಾನೇ ಪೊಲಿಟಿಕಲ್ ಚೇಂಜಸ್ ಇರುತ್ತೆ, ಎನ್ವೈರ್ಮೆಂಟಲ್ ಚೇಂಜಸ್ ಇರುತ್ತೆ. ಇದೆಲ್ಲದಕ್ಕೂ ಇವ್ರು ಅಡ್ಜಸ್ಟ್ ಆಗಬೇಕು ಅಂದ್ರೆ ತುಂಬಾ ಮೈಂಡಲ್ಲಿ ಕೊಯರ್ಷನ್ ಆಗ್ತಾ ಇರುತ್ತೆ ಇವ್ರಿಗೆ. ಅದನ್ನೆಲ್ಲ ಇವರು ಕಂಟ್ರೋಲ್ ಮಾಡ್ಕೊಂಡ್ರೆ ಮಾತ್ರನೇ ಇವ್ರಿಗೆ ಈ ವರ್ಷ ಫೇವರಬಲ್ ಆಗಿ ಇರುತ್ತೆ. ಹ್ಮ್. ದುಡ್ಡು ಕಾಸಿಗೆ ಏನು ಪ್ರಾಬ್ಲಮ್ ಇಲ್ಲ. ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ, ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ. ಬಟ್ ಆದ್ರೆ ಮಾನಸಿಕ ನೆಮ್ಮದಿ ಬೇಕು ಅಂದ್ರೆ ಹ್ಮ್. ಆರಾಮಾಗಿ ರಾಜ ಹೇಳ್ದಂಗೆ ಮನೆಯಲ್ಲಿ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಆರಾಮಾಗಿರ್ತೀರ. ಅಂಡ್ ಇದನ್ನ ಪ್ರತಿ ವರ್ಷ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಈ ಒಂದು ವರ್ಷಕ್ಕೆ ಮಾತ್ರ. ಅಂಡ್ ಈ ಒಂದು ವರ್ಷ ನೀವು ಈ ರೀತಿ ಮಾಡೋದ್ರಿಂದ ನೀವೇನ್ ಹೆಂಡತಿ ಗುಲಾಮ ಆಗೋದಿಲ್ಲ. ಬಟ್ ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡೋದ್ರಿಂದ ಆಶೀರ್ವಾದ ಖಂಡಿತ ನಿಮಗೆ ದೊರೆಯುತ್ತೆ. ಅಂಡ್ ಎಷ್ಟೋ ಸತಿ ವಿಷ್ಣುವಿಗೂ ಕೂಡ ಲಕ್ಷ್ಮಿಯ ಆಶೀರ್ವಾದ ಬೇಕಾಗತ್ತೆ ಅಲ್ವಾ? ಹ್ಮ್. ಆ ಭಗವಂತನೇ ಭೂಲೋಕದಲ್ಲಿ ಮದ್ವೆ ಮಾಡ್ಕೋಬೇಕಾದ್ರೆ ದುಡ್ಡಿಲ್ದಿರ ಆಗ್ಲಿಲ್ಲ, ಶ್ರೀನಿವಾಸ ಕಲ್ಯಾಣ. ಹಾಗಾಗಿ ಲಕ್ಷ್ಮಿಯನ್ನು ಕೂಡ ನಾವು ಒಲಿಸ್ಕೋಬೇಕಂದ್ರೆ ಹೆಂಡತಿಯನ್ನ ಖುಷಿ ಪಟ್ಟಾಗ ಆಗತ್ತೆ. ಹಾಗಾಗಿ ನಂಬರ್ 6 ಬಾರ್ನ್ ಇರೋರು ಈ ವರ್ಷ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ. ಅಂಡ್ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಅಂತ ತಗೊಂಡಾಗ ಶುಗರ್ ರಿಲೇಟೆಡ್ ಅಥವಾ ಡಯಾಬಿಟಿಸ್ ಆಗುವಂಥ ಸಂಭವಗಳಿರುತ್ತೆ. ಆಗೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಹೆಲ್ತ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಅಂಡ್ ತಿನ್ನೋದ್ರ ಬಗ್ಗೆ ಚೆನ್ನಾಗಿ ನೋಡಿಕೊಂಡು ಹೆಲ್ತಿ ಫುಡ್ಸ್ ಮಾತ್ರ ತಿಂದಾಗ ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇನ್ನು ನಿಮಗೆ ಕೊಡ್ತಾ ಇರುವಂಥ ಒಂದು ಸ್ವಿಚ್ ಕೋಡ್ 6992214449. ಈ ಒಂದು ನಂಬರ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಳ್ಳಿ. ಅಥವಾ ಎಲ್ಲೋ ಒಂದು ಕಡೆ ಮನೆಯಲ್ಲೇ ನಿಮ್ಮ ರೂಮಲ್ಲಿ ನಿಮ್ಮ ಒಂದು ವಿಷನ್ ಬೋರ್ಡ್ ಬರೆದಿರ್ತೀರ ಅಥವಾ ಕಬೋರ್ಡ್ ಇರುತ್ತೆ, ಅದ್ರ ಮೇಲೆ ಕೂಡ ನೀವು ಈ ನಂಬರ್ನ ರೆಡ್ ಕಲರ್ ಪೆನ್ನಲ್ಲಿ ಬರೆದಿಟ್ಟು ಅವಾಗವಾಗ ನೋಡೋದ್ರಿಂದ ಕೂಡ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ. ಆ್ಯಂಡ್ ನಾನು ಏನು ಮಾಡಬೇಕು ಈ ವರ್ಷ ಅನ್ನೋದು ಮತ್ತೆ ಮತ್ತೆ ಫ್ಲ್ಯಾಶ್ ಆಗುತ್ತೆ.